ಫೋನ್ನಲ್ಲಿ ರುದ್ರಮುನಿ ಅವರಿಗೆ ಹೇಳಿದೆ, ಚುನಾವಣೆ ಬಂದಿದೆ, ಪ್ರಚಾರಕ್ಕಾಗಿ ನಾನು ಡಾಕ್ಟರ್ ಮಹದೇವಪ್ಪನವರು ಮತ್ತು ನಮ್ಮ ಸ್ನೇಹಿತರೆಲ್ಲ ಬರಬೇಕು ಅಂತಿದ್ದೀವಿ. ನೀವು ನಮ್ಮ ಸಮುದಾಯದ ಮುಖಂಡರುಗಳನ್ನೆಲ್ಲ ಒಟ್ಟಿಗೆ ಸೇರಿಸಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತ ಸಮುದಾಯ ಎಲ್ಲ ಕರ್ನಾಟಕದಲ್ಲಿ ಛಿದ್ರ ಆಗಿದ್ದಾವೆ. ಆದರೆ ಛಲವಾದಿ ಸಮುದಾಯ ನಾವಾದರೂ ಹೇಳಬೇಕಾಗ್ತದೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ. ಅದಕ್ಕಾಗಿ ನೀವು ಆಯೋಜನೆ ಮಾಡಬೇಕು ಅಂತೇಳಿ ನಾನು ಕೇಳಿದೆ. ಆಗ ಇಲ್ಲ, ನೀವು ಬಂದ್ಬಿಡಿ ಡಾಕ್ಟ್ರು, ನೀವು ಬನ್ನಿ ಅಂತ ಹೇಳಿ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಬಂದಿದ್ದೇವೆ ಇಲ್ವಾ? ಮತ್ತು ಎರಡನೇದು, ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಮತ್ತು ಗೌರವ ಸನ್ಮಾನ್ಯ ದಿವಂಗತ ಬಸವಲಿಂಗಪ್ಪನವ್ರನ್ನ ನಾನಿವತ್ತು ನೆನೆಸ್ಕೊಳ್ಳೇಬೇಕು. ಇಡೀ ರಾಜ್ಯದಲ್ಲಿ ಹೆಸರು ಮಾಡೋದಲ್ಲ, ಈ ರಾಜ್ಯದಲ್ಲಿ ಗೌರವವನ್ನ ಸಂಪಾದನೆ ಮಾಡಿ ನಮ್ಮೆಲ್ಲರಿಗೂ ಕೊಟ್ಟಂತ ಬಸವಲಿಂಗಪ್ಪನವರು ಮತ್ತು ಅವರ ಜೊತೆಯಾಗಿ ದಿವಂಗತ ರಂಗನಾಥ್ ಅವರು ನಮಗೆ ಎರಡು ಕಣ್ಣುಗಳ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಹೋರಾಟ ಮಾಡಿ, ಅವತ್ತ್ಯಾವ ಲೆಫ್ಟು ಇಲ್ಲ ರೈಟು ಇಲ್ಲ, ಒಂದೇ ಪರಿಶಿಷ್ಟ ಜಾತಿಗೆ ಸೇರಿದಂತ ಸಮುದಾಯಗಳಿಗೆ ಒಂದು ಧೈರ್ಯವನ್ನ ತಂದುಕೊಟ್ಟಿದ್ದು ಯಾರಾದರೂ ಇದ್ರೆ ಅದು ಬಸವಲಿಂಗಪ್ಪನವರು, ರಂಗನಾಥ್ ಅವರು. ಅದು ಈ ಭಾಗದವರು ಅಂತ ಹೇಳಿ, ಮಧ್ಯ ಕರ್ನಾಟಕ ಅಂತ ಹೇಳಿ ನೀವೇನ್ ಹೇಳಿದ್ರಿ, ನಮ್ಗೆ ಲೀಡರ್ಶಿಪ್ ಹೋಗ್ಬಿಟ್ಟಿದೆ ಅಂತ. ಲೀಡರ್ಶಿಪ್ ತಗೋಬೇಕು. ಲೀಡರ್ಶಿಪ್ ಸುಮ್ಮನೆ ಹೆಂಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ, ಈಗ ಕೊಟ್ರಲ್ಲ ಹಾಗೆ ಲೀಡರ್ಶಿಪ್ ಅನ್ನ ತಗೋಬೇಕು ನೀವು. ಮಧ್ಯ ಕರ್ನಾಟಕದಲ್ಲಿ ಇರ್ತಕ್ಕಂತ ಮುಖಂಡರುಗಳು, ನಮ್ಮ ಸಮುದಾಯಗಳಲ್ಲಿ ಇರ್ತಕ್ಕಂತ ಮುಖಂಡರುಗಳು ಲೀಡರ್ಶಿಪ್ ಅನ್ನ ಕೈಗೆ ಎತ್ಕೋಬೇಕು. ನಾನು ಕಳೆದ ಬಾರಿ ಇಲ್ಲಿ ಬಂದಾಗ ಹೇಳಿದೆ, ನೀವು ಯಾರಿಗೂ ಅಡಿಯಾಳುಗಳಲ್ಲ, ಯಾರಿಗೂ ಅಡಿಯಾಳುಗಳಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಕ್ತಿಯನ್ನು ಕೊಟ್ಟಿದ್ದಾರೆ, ನಿಮಗೆ ಧೈರ್ಯ ಕೊಟ್ಟಿದ್ದಾರೆ, ಸ್ವಾಭಿಮಾನ ಕೊಟ್ಟಿದ್ದಾರೆ. ಆ ಸ್ವಾಭಿಮಾನದ ಸಂಕೇತವಾಗಿ ನೀವು ಲೀಡರ್ಶಿಪ್ ಅನ್ನ ತಗೊಳ್ಬೇಕು ಅಂತ ಹೇಳಿ ನಾನು ಕಳೆದ ಬಾರಿ ಬಂದಾಗ ಹೇಳಿದ್ದೇನೆ. ನಮ್ದು ಸಹಾಯ ಇದ್ದೇ ಇರುತ್ತೆ. ನಾನಾಗ್ಲಿ, ಡಾಕ್ಟರ್ ಮಹದೇವಪ್ಪನವರಾಗ್ಲಿ, ನಮ್ಮ ಶಾಸಕರುಗಳಲ್ಲಾಗಿ ಯಾವುದೇ ಸಂದರ್ಭದಲ್ಲಿ ನೀವು ನಮ್ಮನ್ನ ಕರೆದಾಗ ಬರೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಇವತ್ತು ಡಾಕ್ಟರ್ ಮಹದೇವಪ್ಪನವರು ವಿವರವಾಗಿ ಹೇಳಿದ್ದಾರೆ. ಕಿಂಗ್ಸ್ ಕಾಲೇಜಿನಲ್ಲಿ, ಲಂಡನ್ ನಲ್ಲಿ ವ್ಯಾಸಂಗ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸಿಕೊಳ್ತಕ್ಕಂಥ ಜನಗಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯವನ್ನ ಯಾರಾದ್ರೂ ಬಹಳ ಸ್ವಾರಸ್ಯವಾಗಿ ಮಾತನಾಡೋರಿದ್ದಾರೆ ಅಂದ್ರೆ ಅದು ಡಾಕ್ಟರ್ ಮಹದೇವಪ್ಪನವರು. ಅವರು ಹೇಳಿದ್ರು, ಈ ದೇಶದಲ್ಲಿ ವಿವಿಧ ಪದರಗಳನ್ನ ಸೃಷ್ಟಿ ಮಾಡಿ ಹೋಗಿದ್ದಾರೆ. ವರ್ಣಾಶ್ರಮ ಧರ್ಮವನ್ನ ಪ್ರತಿಪಾದನೆ ಮಾಡಿ ನಮ್ಮನ್ನ ಹೊಡೆದು ಆಡಿ ಇವತ್ತಿಗೂ ಕೂಡ ಅದು ನಡೀತಾ ಇದೆ ಅನ್ನೋದನ್ನ ಬಹಳ ಸ್ವಾರಸ್ಯವಾಗಿ ಹೇಳಿದರು. ಇದು ಬದಲಾಗಬೇಕು, ಭಾರತ ಬದಲಾಗಬೇಕು. ಅದಕ್ಕಾಗಿ ನಮ್ಮ ಹೋರಾಟಗಳು ನಡೀಬೇಕು. ಯಾರು ನಾವು ಶಾಸಕರಿದ್ದೇವೆ, ಮಂತ್ರಿಗಳಿದ್ದೇವೆ, ಅವರು ಅಷ್ಟೇ ಉದ್ಧಾರ ಆದ್ರೆ ಸಾಲೋದಿಲ್ಲ. ಆ ಗುಡಿಸಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಅವನ ಜೀವನ ಉತ್ತಮ ಆದ್ರೆ ಮಾತ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕೊಟ್ಟಂತ ಗೌರವ ಆಗುತ್ತೆ. ಅದಕ್ಕಾಗಿ ಇವತ್ತು ನಾನು ಹೆಚ್ಚು
ವಿವರವಾಗಿ ಬೇರೆ ಬೇರೆ ವಿಷಯಗಳನ್ನ ಮಾತನಾಡೋದಕ್ಕೆ ಹೋಗೋದಿಲ್ಲ. ಸಮಯನೂ ಆಗಿದೆ, ನಮಗೆ ಬೇರೆ ಕಾರ್ಯಕ್ರಮಗಳು ಇದ್ದಾವೆ. ಆದ್ರೆ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ನಾನಾಗ್ಲಿ, ಡಾಕ್ಟರ್ ಮಾದೇವಪ್ಪನವರಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ, ನಾವೇನು ಮಂತ್ರಿಗಳಾಗಿದ್ದೇವೆ, ನಮ್ಮ ಸಮುದಾಯದ ಸ್ವಾಭಿಮಾನಕ್ಕೆ ಯಾವ ತ್ಯಾಗಕ್ಕೂ ಸಿದ್ಧ ಇದ್ದೇವೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು. ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಅರ್ಥ ಮಾಡ್ಕೋಬೇಕು. ನಾವು ಹೇಗೆ ಬಾಳ್ಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಇವತ್ತು ನಾನು ತಮ್ಮಲ್ಲಿ ಛಲವಾದಿ ಸಮುದಾಯದವರನ್ನ ಕೇಳೋದಕ್ಕೆ ಬಂದಿದ್ದೇನೆ. ನೀವು ಒಗ್ಗಟ್ಟಾಗಿರ್ಬೇಕು. ಯಾರೋ ಬಂದು ಹೇಳ್ಬೋದು ನಿಮಗೆ, ಆದ್ರೆ ಯಾರ ಮಾತನ್ನು ಕೂಡ ನೀವು ಕೂಡದು ನಮ್ಮ ಸಮುದಾಯ ಒಗ್ಗಟ್ಟಾಗಿ ಇರಲೇಬೇಕು ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬರ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರೆ ಸಹಿಸ್ತೀರಾ? ನೀವು ಸಹಿಸ್ತೀರೇನ್ರಿ? ಆ ಕಿಚ್ಚು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೂ ಬರ್ಬೇಕು. ಇವತ್ತು ಮಾನ್ಯ ಶಿವಶಂಕರಪ್ಪನವರು ಈ ಭಾಗಕ್ಕೆ ಮಾಡಿರ್ತಕ್ಕಂತ ಕೆಲಸ, ಸೇವೆ, ಇವತ್ತು ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ. ಅವರು ವಯಸ್ಸಾಯ್ತು, ಅವರು ಭಗವಂತ ಅವರಿಗೆ ಅಷ್ಟೇ ಆಯಸ್ಸು ಅಂತೇಳಿ ಕರ್ಕೊಂಡ. ಆದ್ರೆ ಇವತ್ತು ನಾವು ನಮ್ಮ ಹೈಕಮಾಂಡ್ ಅವರು ಅವರ ಕುಟುಂಬವನ್ನ ಗುರುತಿಸಿ ಆ ಸಮರ್ಥನಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಕರ್ತವ್ಯ ಏನು? ಕಾಂಗ್ರೆಸ್ ಅನ್ನು ಗೆಲ್ಲಿಸಿಕೊಳ್ಬೇಕಾದಂತದ್ದು ನಮ್ಮ ಕರ್ತವ್ಯ. ಪರಿಶಿಷ್ಟ ಜಾತಿಯ ಜನ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಮಾತನಾಡಿದ್ರು ಕೂಡ ಅದು ಅವರಿಗೆ ಒಳ್ಳೆಯದಲ್ಲ. ಈ ದೇಶದಲ್ಲಿ ಏನಾದ್ರೂ ಅವರು ಬೆಳಕಿಗೆ ಬಂದಿದ್ರೆ, ಅವರಿಗೆ ಧ್ವನಿ ಸಿಕ್ಕಿದ್ರೆ, ಬದಲಾಗಿದ್ರೆ, ಅವರ ಜೀವನ ಒಂದಿಷ್ಟು ಉತ್ತಮ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಅನ್ನೋದನ್ನ ಯಾವತ್ತೂ ಕೂಡ ಮಾಡಿಲ್ಲ. ಈಗ ಬಂದವರು ನಾಟಕ ಆಡೋದು, ಭಾರತೀಯ ಜನತಾ ಪಾರ್ಟಿಯವರು ಈಗ ಬಂದಿದ್ದಾರೆ ನಾಟಕ ಆಡೋದಕ್ಕೆ. ಯಾವ ಮಹತ್ವದ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಗೆ ಅಂತ ಹೇಳಿ ನೋಡೋಣ. ಅದನ್ನ ಹೇಳಿದ್ರು, ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ? ಇವತ್ತು ಇಷ್ಟು ವರ್ಷ 2014ರಿಂದ ಇಲ್ಲಿಯವರೆಗೂ ಕೇಂದ್ರದಲ್ಲಿ ಆಡಳಿತ ಮಾಡಿದ್ದೀರಲ್ಲ, ಒಂದು ಕಾನೂನು ಮಾಡಿದ್ದೀರಾ? ನಿಮಗೆ ತಾಕತ್ತಿದ್ರೆ ಈ ದೇಶದಲ್ಲಿ ಜಾತೀಯತೆ ನಿರ್ಮೂಲನೆ ಮಾಡ್ತೇವೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ನಿಮಗೆ ಬೇರೆ ಬೇರೆದಕ್ಕೆ ದುಡ್ಡಿದೆ, ಬೇರೆ ಬೇರೆ ಕಾರ್ಯಕ್ರಮ ಘೋಷಣೆ ಮಾಡೋದಕ್ಕೆ ನಿಮ್ಗೆ ಶಕ್ತಿ ಇದೆ. ಆದ್ರೆ ಈ ದೇಶದಲ್ಲಿ ಜಾತೀಯತೆ ದೇಶವನ್ನ ತಿಂತಾ ಇದೆ, ಇದು ಇರಬಾರ್ದು ನಾವು ಅಂತ ಹೇಳಿ ನೀವು ಘೋಷಣೆ ಮಾಡಿದ್ರ? ಮಾಡಕ್ ಸಾಧ್ಯ ಇಲ್ವಾ? ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕು, ಈ ದೇಶದಲ್ಲಿ ಜಾತೀಯತೆ ಹೋಗ್ಬೇಕು. ಈ ಎರಡು ಆದ್ರೆ ಮಾತ್ರ ಈ ದೇಶ ಉದ್ಧಾರ ಆಗ್ಬೇಕು. ಅದಕ್ಕಾಗಿ ನಿಮ್ಮಲ್ಲಿ ಯಾವುದು ರೋಡ್ ಮ್ಯಾಪ್ ಇಲ್ವಲ್ರಿ? ಇವತ್ತು ಯಾವ ಮುಖ ಇಟ್ಕೊಂಡು ಬಂದು ಮತ ಕೇಳ್ತೀರಿ? ಆ ಬಡವರಿಗೆ ಏನ್ ಕಾರ್ಯಕ್ರಮ ಮಾಡ್ತೀರಿ? ಕೊಟ್ಟಿದ್ರಿ ನೀವು ಅಧಿಕಾರದಲ್ಲಿದ್ದಾಗ. ನಾವು ಗುರುತಿಸಿ ನಮ್ ಗ್ಯಾರಂಟಿ ಕಾರ್ಯಕ್ರಮ ಬಡತನ ನಿರ್ಮೂಲನೆ ಮಾಡುವಂತ ಕಾರ್ಯಕ್ರಮ, ಅವರ ಆರ್ಥಿಕ ಶಕ್ತಿಯನ್ನ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಹೇಳಿದ್ರು. ನಾವು ಬಹಳ ಚರ್ಚೆ ಮಾಡಿದ್ವಿ. ನನ್ನನ್ನ ನಮ್ಮ ಪಕ್ಷದವರು ಪ್ರಣಾಳಿಕೆ ಬರೆಯೋದಕ್ಕೆ ಅವಕಾಶ ಕೊಟ್ಟರು. ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪದವಿ ಅಧ್ಯಕ್ಷರು ಖರ್ಗೆ ಅವರು, ಆ ಸಂದರ್ಭದಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಯಾವ ಕಾರ್ಯಕ್ರಮ ಕೊಟ್ರೆ ಅದು ಬಡವರಿಗೆ ತಲುಪುತ್ತೆ, ಬರೇ ನಮ್ಗೆ ಓಟ್ ಹಾಕುತ್ತೆ ಅನ್ನೋ ಕಾರ್ಯಕ್ರಮ ಅಲ್ಲ ಅದು. ಆ ಬಡವರಿಗೆ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು 52
1000 ಕೋಟಿ ರೂಪಾಯಿನ ಈ ಕಾರ್ಯಕ್ರಮಕ್ಕೆ ತೆಗೆದಿಡ್ತಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯನಾ? ಅದು ಅದೇ ಬರೀ ಓಟ್ ಹಾಕ್ಸ್ಕೊಳಕ್ಕೆನಾ? ಓಟ್ ಇರ್ಲಿ, ಅದು ಒಂದು ಕಡೆ ಇರ್ಬೋದು, ಆದ್ರೆ ಅವರ ಆರ್ಥಿಕ ಶಕ್ತಿಯನ್ನ ಉತ್ತಮ ಮಾಡುವಂತ ಕಾರ್ಯಕ್ರಮವನ್ನ ಈಗ ಟೀಕೆ ಮಾಡ್ತಿದ್ರಲ್ಲ, ಈಗ ಯಾಕಪ್ಪ ನೀವು ಬೇರೆ ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದ್ದೀರಾ? ನಿಮ್ಮ ಪ್ರತಿಯೊಂದು ಎಲೆಕ್ಷನ್ ಅಲ್ಲೂ ಕೂಡ ಇವತ್ತು ಎಲ್ಲ ರಾಜ್ಯದಲ್ಲೂ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೀರಾ. ಬಿಹಾರದಲ್ಲಿ ಅವ್ರು ಹೇಳಿದ್ರೆ ನಾವು ಹೋಗಿದ್ದು, ಬಿಹಾರಕ್ಕೆ ನಾವೆಲ್ಲ ಹೋಗಿದ್ದು. 6 ತಿಂಗಳ ಮುಂಚೆನೆ 10,000 ಕೋಟಿ ಅವರು 10,000 ರೂಪಾಯಿನ ಅವರ ಅಕೌಂಟ್ಗೆ ಹಾಕ್ಬಿಟ್ರು. ನೀವ್ ಯಾಕೆ ಮಾಡಿದ್ರಿ? ಹಾಗಾದ್ರೆ ನೀವೇನು ಮತಕ್ಕೋಸ್ಕರ ಹಾಕ್ಲಿಲ್ವಾ ನೀವು? ಆದ್ರಿಂದ ಸ್ನೇಹಿತರೆ, ಇಷ್ಟೇ ನಾನು ಹೇಳ್ತೀನಿ, ಪ್ರತಿಯೊಬ್ಬ ಛಲವಾದಿ ಅಣ್ಣತಮ್ಮ ನಿಮ್ಮ ಮನೆಗಳಿಗೆ ಹೋಗಿ, ಅವ್ರು ಹೇಳಿದ್ರು ನಮ್ಮ ಸಂಪತ್ತು ಪಂಚ ಏನು ಪಂಚ್ ಮಾಡಬೇಕು, ಯಾರಿಗಾರ ಪಂಚ್ ಮಾಡಿಬಿಟ್ಟಿದ್ರು. ನೀವು ಪ್ರತಿಯೊಂದು ಮನೆಗೆ ಹೋಗಿ ಮನವೊಲಿಸಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥನೆಗೆ ವೋಟ್ ಹಾಕ್ಲೇಬೇಕು ಅಂತ ಹೇಳಿ ನೀವು ಹಾಕಿಸ್ಬೇಕಾಗ್ತದ ಕೆಲಸ ನಿಮಗಾಗಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದ್ರೆ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ, 100ಕ್ಕೆ 100 ಸಮರ್ಥ ಗೆದ್ದಿದ್ದಾನೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಆದ್ರೆ ನಿಮ್ ಪಾಲೇನು? ನಿಮ್ಮದು ಪಾಲಿರ್ಬೇಕಲ್ಲ ಅಲ್ಲಿ. ಅದಕ್ಕಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ತಾವೆಲ್ಲರೂ ಕೂಡ ಇವತ್ತೇನಿಲ್ಲಿ ಸೇರಿ ನಾವು ಬರೀ ದಾವಣಗೆರೆ ಬಂದ್ರಪ್ಪ ಅಂತ ನಾವು ಹೇಳಿದ್ರೆ ನೀವು ಬಳ್ಳಾರಿಯನ್ನು ಕರ್ಕೊಂಡು ಬಂದಿದ್ದೀರಾ, ಕೊಪ್ಪಳದವರು ಬಂದಿದ್ದಾರೆ, ಚಾಮರಾಜನಗರದವರು ಬಂದವ್ರೆ, ತುಮಕೂರವರು ಬಂದವ್ರೆ, ಅಗಿಲಬನ್ನಳ್ಳಿಯವರು ಬಂದವರು. ಸಂತೋಷ, ನೀವೆಲ್ಲ ಬಂದಿರ್ತಕ್ಕಂಥ. ಮುಂದಿನ ದಿನಗಳಲ್ಲಿ ಈ ದಾವಣಗೆರೆಯಲ್ಲಿ ಒಂದು ಅತಿ ದೊಡ್ಡ ಕಾರ್ಯಕ್ರಮ, ಛಲವಾದಿ ಮಹಾ ಸಮ್ಮೇಳನ ಆಗಬೇಕು ಅಂತಕ್ಕ ಬಹುದಿನದ ನಿರೀಕ್ಷೆ ಇದೆ. ಕನಿಷ್ಠ ಒಂದು 10 ಲಕ್ಷ ಜನ ಆದ್ರೂ ಕೂಡ ಸೇರ್ಬೇಕು. ಯಾಕೆ ಅಂತ ಹೇಳಿದ್ರೆ ಗೊತ್ತಾಗ್ಬೇಕ್ರಿ, ಇಷ್ಟು ಜನ ಇದಾರಪ್ಪ ಅಂತ ಗೊತ್ತಾಗಿಲ್ಲ. ಮನೇಲಿ ಬೆಂಗಳೂರಿನಲ್ಲಿ ಸೇರಿದ್ದಕ್ಕೆ ಸ್ವಲ್ಪ ಗೊತ್ತಾಯ್ತು, ಓ ಇವರು ಇಷ್ಟೊಂದು ಜನ ಇದಾರಪ್ಪ ಅಂತ. ಸ್ಯಾಂಪಲ್ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡೋಣ. ಯಾಕೆಂದ್ರೆ ಇದರ ಅವಶ್ಯಕತೆ ಇದೆ, ರಾಜಕೀಯವಾಗಿ ಇದರ ಅವಶ್ಯಕತೆ ಇದೆ, ಮತ್ತು ಅಭಿವೃದ್ಧಿ ದೃಷ್ಟಿಯಿಂದಲೂ ಕೂಡ ಇದರ ಅವಶ್ಯಕತೆ ಇದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ನನಗೆ ಸಂಪೂರ್ಣವಾದ ಭರವಸೆ ನಿಮ್ಮ ಮೇಲಿದೆ. ಎಲ್ಲ ನಮ್ಮ ಸಮುದಾಯದವರು, ಯಾಕೆಂದ್ರೆ ಸಮುದಾಯದವರೇ ಸೇರಿದ್ದಾರೆ ಅಂತೇಳಿ ಆ ಮಾತನ್ನು ಹೇಳ್ತೇನೆ. ನಾವು ಆಚೆ ಹೋದಾಗ ಎಲ್ಲ ಸಮುದಾಯನೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಒಬ್ಬ ಪಕ್ಷದ ಮುಖಂಡನಾಗಿ. ಹಾಗಾಗಿ ಇವತ್ತು ತಾವುಗಳು ನಮಗೆಲ್ಲ ಗೌರವ ಬರಬೇಕು ಅನ್ನೋದಾದ್ರೆ ಒಂದು ಓಟ್ ಕೂಡ ಮಿಸ್ ಆಗಬಾರ್ದು, ಒಂದು ಓಟ್ ಮಿಸ್ ಆಗಬಾರ್ದು. ಅದನ್ನ ನೀವು ಸಮರ್ಥನೆಗೆ ಹಾಕುವುದರ ಮೂಲಕ ಅವನನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.